ಕಲರ್ಸ್ ಕನ್ನಡ ಸದಾ ಒಂದಿಲ್ವೊಂದು ಹೊಸ ಹೊಸ ಪ್ರಯೋಗಗಳನ್ನು ಮಾಡೋದ್ರಲ್ಲಿ ಎತ್ತಿದ್ದ ಕೈ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಎಂಟರ್ಟೈನ್ಮೆಂಟ್ ಅಂತ ವಿಚಾರ ಬಂದಾಗ ಸದಾ ಹೊಸ ಹೊಸ ಪ್ರಯೋಗಗಳನ್ನು ಮಾಡೋದ್ರ ಮುಖಾಂತರವಾಗಿ ತನ್ನ ವೀಕ್ಷಕರನ್ನು ಹಾಗೇ ಹಿಡಿದಿಟ್ಟುಕೊಳ್ಳೋದ್ರಲ್ಲಿ ಕಲರ್ಸ್ ಕನ್ನಡ ಸದಾ ಮುಂದಿರುತ್ತೆ. ಸೊ ಈ ಕಾರಣಕ್ಕಾಗಿ ಕಲರ್ಸ್ ಕನ್ನಡದಲ್ಲಿ ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ ಶುರು ಆಗ್ತಾ ಇದೆ ಅಂದರೆ ಸಹಜವಾಗಿ ನಿರೀಕ್ಷೆ ಅನ್ನೋದು ದುಪ್ಪಟ್ಟಿರುತ್ತೆ. ಏನು ಹೊಸ ಪ್ರಾಜೆಕ್ಟ್ ಶುರು ಆಗ್ತಾ ಇದೆ, ಹೊಸ ಸೀರಿಯಲ್ಲೋ ಅಥವಾ ರಿಯಾಲಿಟಿ ಶೋನೋ, ಯಾರು ತೆರೆ ಮೇಲೆ ಬರೋದಕ್ಕೆ ರೆಡಿ ಆಗಿದ್ದಾರೆ, ನಮ್ಗೆ ಯಾರು ಇಷ್ಟ ಆಗ್ತಾರೆ, ಇದನ್ನು ನೋಡೋದಕ್ಕೆ ಅಂತ ಕಾಯ್ಕೊಂಡು ಕೂತಿರ್ತೀವಿ. ಆದರೆ ಕಲರ್ಸ್ ಕನ್ನಡದಲ್ಲಿ ಈಗ ಹೊಸದೊಂದು ಟ್ರೆಂಡ್ ಸೃಷ್ಟಿಯಾಗ್ಬಿಟ್ಟಿದೆ. ಅದೇನು ಅಂತ ಅಂದರೆ ಹೊಸ ಹೊಸ ಸೀರಿಯಲ್ಗಳ ಜೊತೆಗೆ ಈ ಹಿಂದಿನ ಸೀರಿಯಲ್ಗಳನ್ನು ಆದಷ್ಟು ಬೇಗ ಮುಗಿಸುವಂಥದ್ದು. ಹಿಂದೊಂದು ಕಾಲ ಇತ್ತು, ಬರೋಬ್ಬರಿ 4 ವರ್ಷ 5 ವರ್ಷ ಪ್ರಸಾರವಾದಂಥ ಸೀರಿಯಲ್ಗಳು ಕಲರ್ಸ್ ಕನ್ನಡದಲ್ಲಿ ಇದೆ. ಆದರೆ ಇತ್ತೀಚಿನ ಕಲರ್ಸ್ ಕನ್ನಡವನ್ನು ನಾವು ನೋಡಿದಾಗ ನಮಗೆ ಮೊದಲು ಬದಲಾವಣೆ ಅಂತ ಅನಿಸೋದೆ ಅಬ್ಬಬ್ಬ ಅಂತ ಅಂದರೆ 1.5 ರಿಂದ 2 ವರ್ಷ ಒಂದು ಸೀರಿಯಲ್ ಪ್ರಸಾರ ಆಗ್ಬೋದು, ಅದು ಕೂಡ ಹೆಚ್ಚು. 1 ವರ್ಷ ಆಗ್ತಿದೆ ಅಂತ ಅನಿಸ್ಟ್ರು ಅಲ್ಲೇ ಸೀರಿಯಲನ್ನು ಮುಗಿಸಿ ಬಿಡ್ತಾರೆ. ಅದು ಕತೆ ಈಗ ತಾನೇ ಶುರುವಾಗಿತ್ತು ಅಥವಾ ಈಗ ತಾನೇ ಸಾಕ್ತಾ ಇತ್ತು ಅಂತ ಅನಿಸುವಂಥ ಸೀರಿಯಲ್ಗಳನ್ನೇ ಮುಗಿಸಿ ಶಾಕ್ ಕೊಟ್ಟಿದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಇದೀಗ ಇದೆಲ್ಲದರ ನಡುವೆ ಹೊಸ ಸೀರಿಯಲ್ಗಳು ಶುರುವಾಗಿದೆ, ಹೊಸ ರಿಯಾಲಿಟಿ ಶೋಗಳು ಕೂಡ ಶುರುವಾಗಿದೆ. ಅದರ ಜೊತೆಗೆ ಇನ್ನೊಂದು ಹೊಸ ಸೀರಿಯಲ್ ಬರೋದಕ್ಕೆ ರೆಡಿ ಆಗಿದೆ. ಸೊ ಇದು ತುಂಬ ಕನ್ಫ್ಯೂಷನ್ಸ್ ಆಗಿದೆ. ಈಗ ತಾನೇ ಕರಿಮಣಿ ಅನ್ನುವಂಥ ಹೊಸ ಸೀರಿಯಲ್ ಪ್ರಾರಂಭವಾಗಿದೆ. ಶ್ರೀಗೌರಿ ಅನ್ನುವಂಥ ಹೊಸ ಸೀರಿಯಲ್ಗಳು ಕೂಡ ಪ್ರಾರಂಭವಾಗಿದೆ. ಚುಕ್ಕಿ ತಾರೆ ಅನ್ನುವಂಥ ಸೀರಿಯಲ್ ಕೂಡ ಈಗ ತಾನೇ ಪ್ರಾರಂಭ ಆಗಿರೋದು. ಶಾಂತಂ ಪಾಂಪಂ ಅನ್ನುವಂಥ ಒಂದು ಶೋ ಕೂಡ ಈಗ ತಾನೇ ಶುರುವಾಗಿದೆ. ಆಗಲೇ ಒಂದು ಹೊಸ ಸೀರಿಯಲ್ ಬರೋದಕ್ಕೆ ರೆಡಿ ಆಗಿದೆ. ಅದರ ಪ್ರೋಮೋವನ್ನು ಯುಗಾದಿ ಹಬ್ಬದಂದು ಬಿಡುಗಡೆ ಕೂಡ ಮಾಡಲಾಗಿದೆ. ಸೊ ಪ್ರೆಸೆಂಟ್ ನಾವು ನೋಡೋದಾದರೆ ಕೆಂಡ ಸಂಪಿಗೆ ಸೀರಿಯಲ್ ನಡೀತಾ ಇದೆ. ಅದರ ಜೊತೆಗೆ ಬೃಂದಾವನ ಕೂಡ ಇತ್ತೀಚೆಗೆ ತಾನೇ ಪ್ರಾರಂಭವಾಗಿದ್ದಂಥ ಸೀರಿಯಲ್ ಈಗ ತಾನೇ ಕತೆ ಒಂದು ಟ್ರ್ಯಾಕಿಗೆ ಬರ್ತಾ ಇದೆ. ದೊಡ್ಡ ತಾರಾ ಬಳಗ ಇರುವಂಥ ಆ ಸೀರಿಯಲ್ ಹೇಗೆ ಮೂಡ್ ಬರುತ್ತೆ ಅನ್ನುವಂಥ ಕ್ಯೂರಿಯಾಸಿಟಿಗೆ ಉತ್ತರ ಸಿಗುವಂಥ ಸಮಯ ಬರ್ತಾ ಇದೆ. ಇನ್ನು ಅಂತರಪಟ ಅದು ಕೂಡ ಈಗ ತಾನೇ ಕತೆ ಪ್ರಾರಂಭ ಆಗಿದೆ ಅಷ್ಟೇ. ಅಂತರಪಟ ಶುರುವಾಗಿ ಬಹಳ ವರ್ಷಗಳಿಗೇನು ಆಗಿಲ್ಲ. ಸೊ ಹೀಗಿರಬೇಕಾದ್ರೆ ಯಾವ ಸೀರಿಯಲನ್ನು ಮುಗಿಸ್ತಾರೆ? ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಕೂಡ ಕತೆ ಶುರುವಾಗಿ ತುಂಬ ದಿನಗಳಾದ್ರೂ ಇಂಟ್ರೆಸ್ಟಿಂಗ್ ಆಗಿದೆ. TRP ಅಂತ ಬಂದಾಗ ಟಾಪ್ ರೇಟೆಡನ್ನು ಪಡ್ಕೊಳ್ತಾ ಇದೆ. ಸೊ ಹಾಗಾಗಿ ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿನ ಮುಗಿಸೋದಂತೂ ಸದ್ಯಕ್ಕೆ ಇಲ್ಲ. ಸೊ ಇದೆಲ್ಲದರ ನಡುವೆ ಹೊಸ ಒಂದು ಸೀರಿಯಲ್ ಬಿಡುಗಡೆ ಆಗ್ತಾ ಇದೆ, ಅದೇ ನಿನಗಾಗಿ. ಸೊ ನಿನಗಾಗಿ ಪ್ರೋಮೋ ಶೂಟನ್ನು ಮಾಡಿ ಮುಗಿಸಲಾಗಿದೆ. ಆ ಪ್ರೋಮೋವನ್ನು ಯುಗಾದಿ ದಿನ ಬಿಡುಗಡೆ ಮಾಡಲಾಗಿದೆ. ಆ ಪ್ರೋಮೋದಲ್ಲಿ ದಿವ್ಯಾ ಹುಡುಗ ಕಾಣಿಸ್ಕೊಂಡಿದ್ದಾರೆ. ಬಿಗ್ ಬಾಸ್ ಆದ ನಂತರ ದಿವ್ಯಾ ಹುಡುಗ ಯಾವುದೇ ಪ್ರಾಜೆಕ್ಟ್ಗಳನ್ನು ಒಪ್ಕೊಂಡಿರಲಿಲ್ಲ, ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು. ಆದರೆ ಈಗ ಒಂದು ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದೇ ಸೀರಿಯಲ್ ನಿನಗಾಗಿ. ಇದರಲ್ಲಿ ರಚ್ಚು ಪಾತ್ರವನ್ನು ಮಾಡ್ತಾ ಇದ್ದಾರೆ. ಒಬ್ಬ ಸೂಪರ್ ಸ್ಟಾರ್ ಪಾತ್ರವನ್ನು ದಿವ್ಯಾ ಹುಡುಗ ಮಾಡ್ತಾ ಇದ್ದಾರೆ. ತಾಯಿ ಪ್ರೀತಿ ಇಲ್ಲದಂಥ ಸೂಪರ್ ಸ್ಟಾರ್. ಜನ ಎಲ್ಲ ಕಾಯ್ತಾ ಇರ್ತಾರೆ. ಸೊ ಈಗ ನಮ್ಮ ಸೂಪರ್ ಸ್ಟಾರ್ ಬರ್ತಾರೆ, ಈಗ ನಮ್ಮ ಸೂಪರ್ ಸ್ಟಾರ್ ಬರ್ತಾರೆ ಅಂತ ಕಾಯ್ತಾ ಇರಬೇಕಾದ್ರೆ ದಿವ್ಯಾ ಹುಡುಗ ಕಾಣಿಸ್ಕೊಳ್ತಾರೆ. ಜನರತ್ತ ಕೈ ಬೀಸಿ ಕರೀತಾರೆ. ಇನ್ನು ಪಕ್ಕದಲ್ಲಿ ತಾಯಿ ದಿವ್ಯಾ ಹುಡುಗ ಕೆನ್ನೆ ಹಿಂಡಿದ ಹಾಗೆ ಆಗತ್ತೆ. ಸ್ವಲ್ಪ ಹೊತ್ತು ನೋಡಿದ್ರೆ ಅದು ಭ್ರಮೆ. ಕಠೋರವಾದಂಥ ತಾಯಿ ಪಕ್ಕದಲ್ಲೇ ನಿಂತಿರ್ತಾಳೆ. ಇವರೆಲ್ಲ ನನಗೆ ಯಾಕೆ ಇಷ್ಟು ಪ್ರೀತಿ ಕೊಡ್ತಾರಮ್ಮ ಅಂತ ಕೇಳಿದಾಗ ಅದೆಲ್ಲ ನನಗೆ ಗೊತ್ತಿಲ್ಲ, ಇನ್ನೂ 4-5 ಪ್ರಾಜೆಕ್ಟ್ ಇದೆ ಮಾಡು ಅಂತ ಮಗಳನ್ನು ದುಡಿಸಿಕೊಳ್ಳುವ ತಾಯಿಯ ಪಾತ್ರ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಒಬ್ಬ ಸೂಪರ್ ಸ್ಟಾರ್ ತಾಯಿ ಪ್ರೀತಿ ಇಲ್ಲದೆ ವಂಚಿತರಾಗಿರುವಂಥ ಸ್ಟೋರಿ ಅನ್ನೋದು ಈ ಪ್ರೋಮೋದಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಸೊ ದಿವ್ಯಾ ಹುಡುಗ ಜಬರ್ದಸ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಕಮ್ ಬ್ಯಾಕ್ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆನ ಅವ್ರು ಫ್ಯಾನ್ ಇಟ್ಕೊಂಡಿದ್ರು. ಹೀರೋ ಯಾರು ಅಂದರೆ ಗಿಣಿರಾಮ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಂಥ ನಾಯಕ ನಟನೆ. ಇದರಲ್ಲೂ ಕೂಡ ಹೀರೋ ಅನ್ನೋದು ಒಂದು ಸಣ್ಣದಾಗಿ ಸುದ್ದಿ ಓಡಾಡ್ತಾ ಇದೆ. ಸೊ ಇದು ದಿವ್ಯಾ ಹುಡುಗ ಹೊಸ ಸೀರಿಯಲ್ ನಿನಗಾಗಿ ಬಗ್ಗೆ ಸದ್ಯ ಇರುವಂಥ ಅಪ್ಡೇಟ್. ಆದರೆ ಸೀರಿಯಲ್ ಯಾವಾಗ ಶುರುವಾಗುತ್ತೆ, ಯಾವಾಗ ಪ್ರಸಾರ ಆಗತ್ತೆ, ಯಾವ ಸೀರಿಯಲ್ ಎಂಡ್ ಆಗ್ತಾ ಇದೆ, ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ. ಸೊ ಹೀಗಾಗಿ ತುಂಬ ಜನಕ್ಕೆ ಆ ಸೀರಿಯಲ್ ಮುಗಿಬೋದಾ, ಈ ಸೀರಿಯಲ್ ಮುಗಿಬೋದಾ ಅನ್ನೋ ಪ್ರಶ್ನೆಗಳು ಇದೆ. ಅದಕ್ಕೆ ಉತ್ತರನೂ ಇಲ್ಲಿದೆ. ಸೊ ಕಲರ್ಸ್ ಕನ್ನಡದಲ್ಲಿ ಒಂದು ಹೊಸ ಟ್ರೆಂಡ್ ಸೃಷ್ಟಿಯಾಗಿರೋದ್ರ ಬಗ್ಗೆ ನಾನು ಆಗಲೇ ಹೇಳ್ತಾ ಇದ್ದೆ. ಕೆಲವು ವರ್ಷಗಳ ಹಿಂದೆ ಅಗ್ನಿಸಾಕ್ಷಿ, ಲಕ್ಷ್ಮೀ ಬಾರಮ್ಮ,
ಕುಲಬದು, ಪುಟ್ಟಗೌರಿಯ ಮದುವೆ, ಅಶ್ವಿನಿ ನಕ್ಷತ್ರ, ಅಕ್ಕ, ಈ ಥರದೊಂದಷ್ಟು ಸೀರಿಯಲ್ಗಳು ವರ್ಷಾನುಗಟ್ಟಲೆ ಪ್ರಸಾರ ಆಗಿದ್ದು ಇದೆ. ಬಟ್ ಆ ಟ್ರೆಂಡ್ ಮುಗಿದ ಮೇಲೆ ವರ್ಷಕ್ಕೂ ಒಂದು ಸೀರಿಯಲ್ ಅನ್ನುವಂಥ ರೀತಿಯಲ್ಲಿ ಕಲರ್ಸ್ ಕನ್ನಡ ಪ್ರಸಾರ ಮಾಡ್ತಾ ಇದೆ. ಜನಕ್ಕದು ಇಷ್ಟ ಕೂಡ ಆಗ್ತಿದೆ. ಯಾಕಂದರೆ ದಯವಿಟ್ಟು ಎಳಿಬೇಡಿ ಸೀರಿಯಲ್ಗಳನ್ನ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರು. ಆ ಕಾರಣಕ್ಕಾಗಿ ಈಗ ಹೊಸ ಹೊಸ ಸೀರಿಯಲ್ಗಳು ಪ್ರಸಾರವಾಗ್ತಾ ಇದೆ. ಈಗ ತಾನೇ ಶುರುವಾಗಿರುವಂಥ ಸೀರಿಯಲ್ಗಳು ಮಜಾ ಕೊಡ್ತಾ ಇದೆ. ಹೇಗಾದರೂ ಮಾಡಿ ಟಾಪ್ ರೇಟನ್ನು ಪಡ್ಕೊಳ್ಬೇಕು ಅಂತ ಹೊಸ ಹೊಸ ಪ್ರಯೋಗಗಳನ್ನು ಕಲರ್ಸ್ ಕನ್ನಡ ಮಾಡ್ತಾ ಇದೆ. ಇದರ ನಡುವೆ ಈಗ ಎಂಡ್ ಆಗೋ ಸೀರಿಯಲ್ ಯಾವುದು ಅಂತ ಪ್ರಶ್ನೆಯನ್ನು ನೋಡ್ತಾ ಹೋದಾಗ ಸಿಕ್ಕಿದ್ದು ಎರಡು ಸೀರಿಯಲ್ಗಳು. ಹೌದು, ಚುಕ್ಕಿ ತಾರೆ ಈಗ ತಾನೇ ಶುರುವಾಗಿದೆ. ಶಾಂತಂ ಪಾಪಂ ಸೀಸನ್ ಕೂಡ ಈಗ ತಾನೇ ಶುರುವಾಗಿದೆ. ಸೊ ಇದನ್ನು ಯಾವುದೇ ಕಾರಣಕ್ಕೂ ಮುಗಿಸಲ್ಲ. ರಾಮಾಚಾರಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಸಾಗ್ತಾ ಇದ್ರು ಒಂದು ಕಡೆಯಲ್ಲಿ ಕತೆ ಮುಗಿತಾ ಬಂದಿದೆ. ಟ್ವಿನ್ಸ್ ಇರೋದು, ಆಮೇಲೆ ಅವರಿಬ್ಬರು ಕಷ್ಟ ಅನುಭವಿಸ್ತಾ ಇರೋದು, ಅದೆಲ್ಲವೂ ಗೊತ್ತಾಗಿದೆ. ಮರಳಿ ಸಹೋದರರಿಬ್ಬರು ವಾಪಸ್ ಮನೆಗೆ ಬಂದಿದ್ದಾರೆ. ಸೊ ಅಲ್ಲಿಗೆ ಅರ್ಧಕ್ಕರ್ಧ ರಾಮಾಚಾರಿ ಸೀರಿಯಲ್ ಮುಕ್ತಾಯ ಆಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ಕಾರಣ ಕಥೆ ಕೂಡ ಒಂದು ಹಂತಕ್ಕೆ ಬಂದಿದೆ. ಸೊ ಆ ಕಾರಣಕ್ಕಾಗಿ ರಾಮಾಚಾರಿ ಮುಗಿಸ್ತಾರ ಅಂದರೆ ಸದ್ಯ TRPಯಲ್ಲಿ ರಾಮಾಚಾರಿ ಟಾಪ್ ಸ್ಥಾನದಲ್ಲಿದೆ. TRP ಬರ್ತಿರುವಂಥ ಸೀರಿಯಲನ್ನು ಮುಗಿಸ್ಬಿಡ್ತಾರಾ ಅನ್ನೋದು ಪ್ರಶ್ನೆ. ಇನ್ನು ಕೆಂಡ ಸಂಪಿಗೆ TRP ಏನು ಅದ್ಭುತ ಅನ್ನೋ ಹಾಗೂ ಇಲ್ಲ, ವಾವ್ ಅನ್ನೋ ಹಾಗೂ ಇಲ್ಲ. ಕಥೆನೂ ಅಷ್ಟಕ್ಕಷ್ಟೇ ಮುಕ್ತಾಯ ಆಗ್ತಾನೂ ಬಂದಿದೆ. ಸೊ ಹಾಗಾಗಿ ಕೆಂಡ ಸಂಪಿಗೆ ಸೀರಿಯಲನ್ನು ಮುಗಿಸಿ ಆ ಪ್ಲೇಸಿಗೆ ನಿನಗಾಗಿ ಸೀರಿಯಲನ್ನು ಪ್ರಸಾರ ಮಾಡಲಾಗುತ್ತೆ ಅಂತ ಚರ್ಚೆ ಮಾಡಲಾಗ್ತಿದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.